ಗಂಗವ್ವ, ಏನ್ ಮಾಡಕತ್ತೀರಿ? ಯಾರು? ಒಳ ಬರ್ರಿ. ನೆದ್ರು ಒಂದಿಟ್ಟು ಸುಮಾರಾಗ್ಯಾವು. ಯಾರು? ಯಾಕಲೆ ಪಿಕ್ಣಿ, ನಾನೇನ್ ನೆನಪು ಹಾರಿದೇನ? ನಾನ್ಲಿ ಶಾರಿ. ಅಯ್ಯೋ ಶಾರೇನ? ಆರಾಮದಿಯ ಶಾರಿ? 8 ದಿನ ಆಯ್ತವ ನೀನು ನೋಡಿ. ಕುಣ ಹತ್ತಿಲ್ಲ. ಆರಾಮದಿಯ ಅಲ್ಲೇ ಶಾರಿ? ಹ್ಞೂ, ನಾ ಆರಾಮದೀನಿ. ಅದ ನಮ್ಮ ಚಿಗವನ ಮಗಳನ್ನ ಮಾತಾಡ್ಸ್ಕೊಂಡು ಹೋಗಕಂದ ಅಂತ ಬಂದಿದ್ನೆ. ಆಕಿ ಇಲ್ಲ, ಗಂಗಾವತಿಗೆ ಆರಾಮಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ನೋಡ್ಕೊಂಡು ಹೋದ್ರ ಆತಂತೇಳಿ ಬಂದನೆಲ್ಲೇ. ಗಂಗಿ ಯಾಕ ಭಾಳ ಇಳಿದು ಬಿಟ್ಟು ಈ ಸಲಿ ಇಂಥ ಮಾತಾಡಕತ್ತಿಯಲ್ಲ. ಕುಂದ್ರ ಬಾ. ಈ ಸತಿ ಮಾತ್ರ ಉಳ್ದಾಕಿನ ಅಲ್ಲಿವ ನಾನು. ನನ್ನ ಮಗ ಎಟ್ಟು ಕಟ್ಬಿಟ್ಟು ಬಿಟ್ಟು ಉಳಿಸ್ಕೊಂಡು ಗೊತ್ತಾನ. ಎಲ್ಲರೂ ಇಡೀ ಊರ್ ಮಂದಿನ ಸಾಯ್ತಾಳ ಗಂಗೆ ಅಂತಂದ್ರು. ಆದರೂ ಗಟ್ಟಿ ಜೀವ ಇವ ನಂದು. ಇನ್ನು ಏನು ಕಾಣಬೇಕಂತೇಳಿ ಆ ದೇವ್ರು ಉಳಿಸ್ಯಾನು ಏನೋ ದೇವ್ರಿಗೆ ಗೊತ್ತಿವ. ಇನ್ನು ಏನೇನೈತೆ ನಂದು ಕಣ್ಣಿಲೆ ನೋಡುದು. ನಿನಗೇನು ಕಡಿಮೆಲೆ? ಬಂಗಾರದಂತ ಸಸಿ, ಬಂಗಾರದಂತ ಮಗ. ಇನ್ನು ಏನು ಬೇಕು? ಸಸಿ ಮಗ ಚಲೋ ಇದ್ದಲ್ಲೇನ ನನ್ನ ಬಾಳೆ ಬಚ್ಚೆ ಆಗೈತಿ. ಇಲ್ಲ ಅಂದ್ರೆ ನನ್ನ ಬಾಳೆ ಬಚ್ಚೆ ಆಗಿತ್ತನ. ಸಣ್ಣ ಹುಡುಗರು ಆರಾಮದವ. ಮೊನ್ನೆ ಅವರು ಬಂದಿದ್ರು ನನಗೆ ಆರಾಮಿಲ್ದಾಗ. ಬಂದು ಎಷ್ಟೋ ದಿನ ಇದ್ರ. ಈಗ ಒಂದಿಟ್ಟು ಆರಾಮನ್ಯ ಒಟ್ಟರು ಹೋದ್ರ ಅವ್ರವ್ರ ಗಂಡನ ಮನೆಗೆ. ಅವು ಮಕ್ಳು ಸಾಲಿ ಐತಲ್ಲ, ಒಟ್ಟು ಹೋದು. ನಿನ್ನ ಹಿರಿಯ ಮೊಮ್ಮಗಳದು ಲಗ್ನ ಪಗ್ನ ಏನಾರ ಹುಡುಗನ ಪಡ್ಗನ ನೋಡಕತ್ತಿರೇನ? ಇವ ಸ್ಯಾರಿ ಹಾಕಿದ ನನಗೆ ಚಿಂತೆ ಎತ್ತಿ ಬಿಟ್ಟತ್ಲಿ. ಆಕಿ ತಲೆ ಮ್ಯಾಗ 2 ಅಕ್ಕಿ ಕಾಳು ಹಾಕ್ಬೇಕನ್ನೋ ಆಸೆ ಐತಿ. ಏನ ಆಕಿ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿನೋ, ನನ್ನ ಬಾಯಾಗ ಅಕ್ಕಿ ಕಾಳು ಹಾಕೊಂಡು ಹೋಗಿನೋ ಗೊತ್ತಿಲ್ಲ. ಬಿಡ್ತಾನಲೆ ಗಂಗೆ. ಹಂಗ್ಯಾಕಂತಿ? ಇಷ್ಟ ನೆಲಪೆಟ್ಟಾಗಿ ಉಳ್ದಿ ಅಂದ್ರ ಏನೂ ಆಗಂಗಿಲ್ಲ. ಅಂತ ಅದು ಯಾಕೆ ಮಾತಾಡ್ತಿ? ಅಂತದ್ ಯಾಕೆ ಬಗಸ್ತಿ? ಬಿಡು. ಎಲ್ಲರ ವರಪರ ಹುಡುಕಿ ಅನ್ನ. ಆಕಿನೂ ನನ್ನ ಮೊಮ್ಮಗಳು ಲಗ್ನ ಮಾಡ್ಕೊಳಕ್ ನಾ ಯಾಕಂದ್ಲು. ನಾನು ನೆಲಪೆಟ್ಟಾಗಿ ಬಿದ್ದಾಗ ಕೈ ಮ್ಯಾಗ ಕೈ ಹಾಕಿಸ್ಕೊಂಡ್ಯ. ಲಗ್ನ ಹಾಕಿನ ಅಂತೇಳಿ ಹುಡುಗಿ ಒಪ್ಕೊಂತವ. ಒಂದಕ್ಕೊಂದು ಒಟ್ಟ ಹೊಂದಾಣಿಕೆನ ಆಗವಲ್ಲು ನಮ್ಮ ಹುಡುಗಿಗೆ. ಅವ್ರಿಗೆ ಪಸಂದ್ ಬಂದ್ರ ನಮಗೆ ಪಸಂದ್ ಬರಂಗಿಲ್ಲ, ನಮಗೆ ಪಸಂದ್ ಬಂದ್ರ ಅವ್ರಿಗೆ ಪಸಂದ್ ಬರಂಗಿಲ್ಲ. ವಾಮನಿತಾನ ಹಿಂಗತಿ ಆಗ್ಬಿಟ್ಟೈತಿ ನೋಡು. ಮೊಮ್ಮಗಳು ಭಾಳ ಸಾಲಿ ಕಲ್ತಾಳ, ಜಗ್ಗ ಕಲ್ತಾಳ. ನಮ್ಮ ಮಂದ್ಯಾಗ ಆಕಿನಷ್ಟು ಸಾಲಿ ಯಾರು ಕಲ್ತಿಲ್ಲ. ನಮ್ಮ ಮುಸವನು ಬಿಟ್ರೆ ಆಕಿನ ನೋಡುಗ ಅವಂಗ ಸಾಲಿ ಕಲ್ತಿತ್ತಂದ್ರ ನನಗೆ ನನ್ನ ಮಗದ ಚಿಂತೆ ಹಚ್ಚಿಬಿಟ್ಟೈತ್ಲೆ. ಸ್ಯಾರಿ ಗಂಡು ಹುಡುಗ ಅವ್ದು ಎಲ್ಲಾರ ಹಾಕಿತಿ, ಅವಂದೇನು ಆಸೆ ಇಟ್ಕೊಂಡಿಲ್ಲ. ನನ್ನ ಮೊಮ್ಮಗಳು ತಲೆ ಮ್ಯಾಗ 2 ಅಕ್ಕಿ ಕಾಳು ಹಾಕಿ ಸಾಯ್ಬೇಕು ಅನ್ನೋದೈತಿವ. ಎಂದಾಗತ್ತೋ ನನ್ನ ಮೊಮ್ಮಗಳದು ಲಗ್ನ ಕೂಡಿ ಬರ್ತತೋ, ಆಕಿ ಹಣಿಕಿ ಎಂದು ಕೂಡಿ ಬರ್ತತೋ. ನಾ ಯಾವಾಗ ಆಕಿ ಲಗ್ನ ನೋಡಿ ಹೊಕ್ಕಿನೋ ಅನಿಸ್ಬಿಟ್ಟೈತಿ. ಈಗ ಸಾಲಿಗೆ ಭಾಳ ಕಲ್ತಿರ್ತಾವಲ್ಲ, ಅವಕ್ಕ ವರ ಹತ್ತದು ಭಾಳ ಕಡಿಮೆ. ಯಾಕಂದ್ರೆ ಹುಡುಗಿ ಉದ್ದನ್ ಸಾಲಿ ಕಲ್ತಿರ್ತತಿ. ನನಕಿನ್ನ ಭಾಳ ಓದ್ದವ್ ಬೇಕು ಅಂತೇಳಿ ಆಕಿ ತಲೆಯಾಗಿರ್ತತಿ. ಇನ್ನ ಹುಡುಗ ಅದಾವ ತೆಳ್ಳಗ ಬೆಳ್ಳಗಿರ್ಬೇಕು, ನೌಕರಿ ಇರ್ಬೇಕು, ಓದ್ದಾಕಿರ್ಬೇಕು, ಹಿಂದ ದೊಡ್ಡದು ಮಾಡ್ತಿರ್ಬೇಕು. ಹಿಂಗೆಲ್ಲ ಅದಾವು. ಹಂಗೆಲ್ಲ ಕೇಳ್ತಾನ ಹುಡುಗನ ಕಡೆದವ್ರು. ಕೊಳಾಕ ಪಡಾಕ ಹಿಂದೆ ಮುಂದೆ ನೋಡಂಗಿಲ್ಲ. ಆದ್ರೆ ಚಲೋ ಮನಿತಾನ ಇರ್ಬೇಕವ. ಏನ ನಮ್ಮ ಇದು ಹುಡುಗಿ ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಐತಿ. ದೊಡ್ಡ ಮನಿತಾನಕ್ಕ ಇದು ಬರೋಬ್ಬರಿ ಆಗಂಗಿಲ್ಲ. ಕೂಡಿನ ಮನಿತಾನದಾಗ ಹೆಂಗಿದು ಪುರಾಟಾಕತ್ತೇಳಿ ನಮ್ಮ ಹುಡುಗಿ. ಇದು ಗಾಯ ಇತ್ತನ್ ಕಡ್ಡಿ ತೆಗೆದು ಇತ್ತನ್ ಕಡ್ಡಿ ಹಾಕೋದಲ್ಲ. ಎಲ್ಲ ಇದು ನಮ್ಮ ಪಾರಿನ ದಗದ ಮಾಡೈತಿ. ಹುಡುಗಿಗೇನು ಭಾಳ ಹಚ್ಚಿಲ್ಲ. ಬಿಟ್ರೆ 1 2 ರೊಟ್ಟಿ ಮಾಡ್ತತ್ ನೋಡು. ಅಟ್ಟ 4 ರೊಟ್ಟಿ ಮ್ಯಾಗ ಇನ್ನೊಂದು ರೊಟ್ಟಿ ಬಡಿಯಂಗಿಲ್ಲ ಆಕಿ ಅಂತಾಕಿದಾಳ ನನ್ನ ಮೊಮ್ಮಗಳು. ಈ ಮನೆ ಕಸ ಗುಡ್ಸೋದು ಗೊತ್ತಿಲ್ಲ ನೋಡು. ಅದೇನೋ ಮಿಷಿನ್ ತಂದಾರ. ಇವ ಮಿಷಿನ್ ತೊಗೊಂಡು ಹಚ್ತಾರ. ನನ್ನ ಶಶಿ ಒಂದು ಬಗ್ಗಿ ಕಸ ಗುಡ್ಸೋದು ಈ ಮನಿನ. ಅಯ್ಯೋ ಹಿಂಗತಿ ಅಂದ್ರ ಭಾಳ ಕಷ್ಟ ಐತ್ಲೆ ಗಂಗಿ. ಹೆಣ್ಣು ಹುಡುಗರು ಎಲ್ಲ ದಗದ ಕಲ್ತಿರ್ಬೇಕು. ಕಲ್ತಾಳ ಇಲ್ಲಂತಲ್ಲ, ಆದ್ರೆ ದಂಡಿನ ಮನ್ಯಾಗ ಪುರೋಟ ಆಗ್ಬೇಕಲ್ಲ. ಸುಮ್ಮನೆ ಒಬ್ರ ಇಬ್ರ ಗಂಡು ಹುಡುಗರು ಇದ್ರೆ ಪಾಡ. ಗಾವಂಗ ಮೈದ್ನು ಬಾವುಗಳು ಅವ್ರ ಮಕ್ಕಳು ಇವು ಹಿಂತಿಂತ ದೊಡ್ಡ ದೊಡ್ಡ ಮನಿತನ ಕೊಟ್ರು. ಇವು ಏನು ಪುರೋಟ ಅದಾವ ಶಾರಿ? ನಮ್ಮಂಗ ಮಾಡಿ ಈಗಿನ ಹುಡುಗರ್ನ. ಹೌದು. ಈಗಿನ ಯಾರು ಒಂದ್ ಹೋಗ್ತಾನೆ ಕೇಳ್ತಾರ, ಇಲ್ಲ ಅಂದ್ರೆ ಇಬ್ರ ಇದ್ದಾರನ್ನ ಕೇಳ್ತಾರ. ಅದು ಹೆಣ್ಣು ಹುಡುಗರು ನಾದ್ನಿಯಾರು ಹಂಗಿಲ್ಲ. ಇದ್ರ ಕೊಡಾಕ ಹಿಂದೆ ಮುಂದೆ ನೋಡ್ತಾರ. ನಮ್ಮ ಕಾಲದಾಗ ಹಂಗಲ್ಲಿ ಕೂಡಿ ಮನಿತನಕ್ಕೆ ಕೊಡ್ಬೇಕು, ದೊಡ್ಡ ಮನಿತನಕ್ಕೆ ಕೊಡ್ಬೇಕು ಅಂತ ಹುಡುಕ್ಯಾಡ ಕೊಡ್ತಿದ್ರು. ಈಗೇನು ಅಂತಾವ್ ಕೊಡ್ತಾವು? ಬರೀ ಮಾತಾ ಹೇಳಿ ನನ್ನ ಹಂಗ ಎಬ್ಬಿಸಿ ಕಳಿಸ್ತೀಯ? ಏನೋ ಒಂದಿಟ್ಟು ಚಾಪ ಮಾಡಿ ಕುಡಿಸ್ತೀಯ? ಮೊದ್ಲೇಕ ಜಿಪ್ಪುನ್ ಗಂಗಿ ನೀನು. ಆಗಲೇ ನಿನಗೇನ ಜಿಪ್ಪುನ್ ತನ ಮಾಡ್ತೀನಿ ತಡಿ. ನಾನು ಸಸಿ ಕರಿತೀನಿ ತಡ್ಲೆ ಶಾರಿ. ನನ್ನ ಸಸಿ ಚಾ ಚಲೋ ತಗ ಮಾಡ್ತಾ ಹೇಳ್ತಾನಕಿಗೆ. ಪಾರಿ ಪಾರಿ ಬಾಲೆ, ನನ್ನ ಗೆಳತಿ ಬಂದ ಬಾ. ಹೇಳ್ರಿ ಅತ್ತಿಯಾರ. ಈಕಿ ನನ್ನ ಗೆಳತಿ ಶಾರವ್ ಅಂತೇಳಿ ಭಾಳ ಪೇಟೆಂಟ್ ಗೆಳತಿಯಾರ ನಾವು. ಸಣ್ಣೊಂದಿರ್ತ ಆಕಿ ಹಾದಿ ಮನೆ ಯಾರದಾರಲ್ಲ, ಅವ್ರ ಮನೆಗೆ ಇವ್ರ ಅಕ್ಕನ ಮಗಳು ಅಲ್ಲಲೇ. ಏನ ನಿಮ್ಮ ಚಿಗವನ ಮಗಳು ಕೊಟ್ಟಿದ್ದು? ನಮ್ಮ ಚಿಗವನ ಮಗಳು. ಅವ್ರನ್ನ ಕೊಟ್ಟತಿ. ಅಲ್ಲೇನ ಬಂದಿದ್ಲಂತ. ನಾನು ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಬಂದ. ಆರಾಮಿಲ್ಲದ್ದು ತಿಳ್ಕೊಂಡತೆ. ಅದಕ್ಕೆ ಬಂದತಿ. ಒಂದಿಟ್ಟು ಹೋಗಿ ಚಲೋ ತಗ ಚಾ ಮಾಡ್ಕೊಂಬ. ಹಂಗ ಒಂದಿಟ್ಟು ಅವಲಕ್ಕಿ ಹೆಚ್ಚಿಟ್ಟಿಯಲ್ಲ, ಅವನ ಅವಲಕ್ಕಿ ಹಾಕೊಂಬ. ನಿನ್ನ ಸಸಿನ ಒಂದ ಸತಿ ನೋಡಿದ್ದು, ಭಾಳ ನೋಡಿದ್ದೇ ಇಲ್ಲ. ಆದ್ರೂ ನೀನು ಇಂಥ ಸಸಿ ಪಡಿಬೇಕಂತ ಪುಣ್ಯ ಮಾಡಿಲಿ. ಯವ್ವ ತಂಗಿ, ನನಗ ಬೆಲ್ಲದ ಚಾ ಮಾಡ. ಶುಗರ್ ಐತಿ.
ತಟ್ಟಗಾಕ ಅಯ್ಯೋ ಬೆಲ್ಲನ ಹಾಲಾಗ ಮಾಡ್ಬೇಕು ಮತ್ತ. ಹ್ಞೂ ಹ್ಞೂ ರೀ. ಅವು ಅವಲಕ್ಕಿ ಅನ್ಲಲ್ಲ ನಮ್ಮ ಗಂಗಿ, ಎಂಥ ಅವಲಕ್ಕಿ ಅವು? ಏನು ಕರದ ಅವಲಕ್ಕಿ ಏನು ಹಚ್ಚಿದ್ದ ಅವಲಕ್ಕಿ? ಇವು ಕರ್ದಿದ್ದ ಅವಲಕ್ಕಿ ರೀ. ಕರ್ದಿದ್ದ ಅವಲಕ್ಕಿ ತಿನ್ನಂಗಿಲ್ಲವ, ಅವು ಎಣ್ಣೆ ಪದಾರ್ಥ ಆಕತ್ತಲ್ಲ. ಹ್ಞೂ ಈ ಬಿ ಪಿ ಒಂದು ಐತಿ, ತಿನ್ನಾಕ ಬರೋಬ್ಬರಿ ಆಗಂಗಿಲ್ಲ. ಒಂದಿಷ್ಟು ಹೋಗಿ ಇವನ್ನ ಮಾಡ್ಕೊಂಬ, ಚುಮ್ಮಾರಿನ. ಖಾರ ಚುಮ್ಮರಿ ಹಚ್ಕೊಂಬ ಇವ. ಅದ್ರಾಗ ಹಂಗೆ ಒಂದು 2 ಉಳ್ಳಾಗಡ್ಡಿ, ಒಂದು 2 ಮೆಣಸಿನ್ಕಾಯಿ ಇಟ್ಕೊಂಬ. ಹ್ಞೂ ರೀ. ಗಟ್ಟುಳಿ ಹಾಕಿದ ಅವಳಿಕ್ಕಿ ಬೇಡಿಕೆನೂ ಬಾಳದ ಬಿಡಿಕ್ಕು ನಿಂದ್ರವ ತಂಗಿ. ಮತ್ತು ಒಣಕಾಯಿ ಖಾರ ಹಾಕಿ ಮಾಡಬೇಡ, ಹಸಿಕಾಯಿ ಖಾರ ಹಾಕಿ ಒಗ್ಗರಣೆ ಕೊಟ್ಟು ಮ್ಯಾಗ ಪುಟಾಣಿ ಹಿಟ್ಟು ಉದುರಿಸಿ ಗಿರ್ 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 ತಿರುಗಿಸ. ಅಂದ್ರೆ ನನಗೆ ರುಚಿ ಆಕತಿ. ಇವು ಹಂಗೆ ಒಣ ಹಚ್ತಿರ್ಲ ಅವು ಜೋಳ ಚುಮ್ಮರಿ ನನಗೆ ಬೇಸ್ ಅನ್ಸಂಗಿಲ್ಲ. ಒಂದಿ ಶೇಂಗಾ ಕಾಳು ಮೇಲ್ ಮಾಡು. ಆತಾಡ್ರಿ. ಈಗೇನ ಗಂಗವ್ವ ನಿನ್ನ ಸೊಸಿ ಗರ ಬಡ್ದವ್ರಗತಿ ನಿಂತ ಬಿಟ್ಲು. ಏ ಪಾರಿ ಹೋಗ್ಲಿ ಚುಮ್ಮರಿ ಹಚ್ಕೊಂಬರೋಗ ಕೇಳ್ದಂಗೆ ಮಾಡ್ಕೊಂಬರೋಗು. ಹ್ಞೂ ರೀ ಐತಿ. ನಾನು ಮನೆ ತುಂಬ ದಗದ್ ಕುಂತಾವ, ಮನಿ ಎಲ್ಲ ಸ್ವಚ್ಛ ಮಾಡ್ಬೇಕು. ಮನ್ನಿ ಉಟ್ಟರು ಬಂದು ಹಾಸ್ಕೊಂಡು ಕೌದಿ ಹಂಗೆ ಇಟ್ಟಾರ. ಕೌದಿ ಒಗ್ಯಾಕ ಹಾಕಬೇಕು. ಒಬ್ಬೇಕಿ ಯಾವ್ದಂತ ಮಾಡ್ಲಿ ಯವ್ವ. ಅಂತಾದ್ರಾಗ ಇವ್ರೊಬ್ರು ಜೋಡು. ಇವು ಶ್ರಾವಣ ಮಾಸ ಅವು ಇವು ಬಂದು ಅಂದ್ರೆ ಹಾಸಿ ಒಗ್ಯೋದು ಘನ ಕಷ್ಟ. ಅದ್ರಾಗ ಯಾರು ಈ ಕೌದಿ ಒಗಿದ ಅಂದ್ರೆ ಜಲಮಾನ ಹೋಗುತ್ತೆ. ಮತ್ತು ನೀನು ಸ್ವಸ್ತ್ಯಾರು ಮೊಮ್ಮಕ್ಕಳು ಏನು ಮೊಮ್ಮಕ್ಕಳು ಲಗ್ನ ಪಗ್ನ ಮಾಡಿ ಏನು? ಲಗ್ನ ಮಾಡೀನಿ. 3 ಹೆಣ್ಣು ಹುಡುಗರು ಲಗ್ನ ಮಾಡೀನಿ. ಆದ್ರೆ ಸಾಲಿ ಪಾಲಿ ಗಾಂಗ ಕಲ್ಸಿಲ್ವ? ನನಗೆ ಗೊತ್ತಿತ್ತು ಈ ಗಾಂಗ ಸಾಲಿ ಕಲ್ಸಿದ್ರ ವರದಕ್ಷಿಣೆ ವರಪ್ಸರ ಭಾಳ ಕೇಳ್ತಾರ. ಮತ್ತು ಅಂಥವು ಒಬ್ಬಿಗೆ ತಾನು ಸಿಗೋದು ಭಾಳ ಕಷ್ಟ ಅಂತ ಗೊತ್ತಿದ್ನ ಮುಂದಾಲು ಯೋಚನೆ ಮಾಡಿ ನಾ ಮೊದ್ಲೇಕ ಸಾಲಿದು ಭಾಳ ಕಲ್ಸಕ್ಕೆ ಹೋಗಿಲ್ಲ. 10ನೇ ಪಾಸ್ ಆಗೋಣ ಬಡ ಬಡ ತಾಯಿ ಕಟ್ಟಿಸಿಬಿಟ್ಟು ನೋಡಿ. ನಾನು ಅಲ್ಲೇ ಊರ್ ಮಕ್ಳ ಕೊಟ್ಟು ಬಿಟ್ಟು ನಾನು ಈಗ ಮರಿಮ ಮಕ್ಳು ಅನ್ಕೊಂಡಿನಿ. ನಾನು ಪುಣ್ಯವಂತಿ ಬಿಡೋ ಹಂಗಾದ್ರೆ ನೀನು. ನಾನು ಎಟ್ಟು ಹೇಳಿನೀವ ನನ್ನ ಮಲ್ಲಗ ಲಗುನ ಲಗ್ನ ಮಾಡೋಣ ಅಂದ್ರೆ ಕೇಳಿಲ್ಲ, ನನ್ನ ಮಾತು ಕೇಳಿಲ್ಲ. ಓದ್ತಾನಂತ ಹುಡುಗಿ ಓದ್ತಾಳ್ಬಿಡು ಅಂದ್ರು. ಮನ್ಯಾಗ ಕೌಬು ಮಾಡಿಬಿಟ್ಟು ನಮ್ಮ ಹುಡುಗರು. ಹಿಂಗಾಗಿ ಕೌಬು ಮಾಡಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಈಗ ನೋಡು ಮಮ್ಮ ಲಗ್ನ ಮಾಡ್ಬೇಕಂದ್ರೆ ಈ ಪಾಟಿ ಐತಿ. ನಿಮ್ಮ ಕಡೆ ಯಾವ ಗಂಡು ಇದ್ರು ನೋಡಿಲಿ ಸ್ಯಾರಿ. ನೀನು ಇಂಥವೆಲ್ಲ ಭಾಳ ಮಾಡ್ತಿ, ಒಂದಿಟ ನೋಡು. ಹಂಗೆ ಯಾವರ ನಮಗೆ ಮೇಳಾಗು ಇದ್ವು ಅಂದ್ರೆ ನೋಡಿ ಸಾಲಿ ಭಾಳ ಕಲ್ತಿರ್ಬೇಕವ. ನನ್ನ ಮಮ್ಮ ಗಾಂಗ ಸಾಲಿ ಕಲ್ತಾ. ಈ ಸಾಲಿ ಕಲ್ತಿದ್ದು ಸಿಗೋದಂದ್ರೆ ಭಾಳ ಕಷ್ಟಲಿ ಗಂಗಿ. ಬೇಕಂದ್ರೆ ನೋಡುವ ಗಾಂಗ ಹೊಲ ಇದ್ದಾರು ಸಿಗ್ತಾರ ನೋಡು. ಇವು ನೌಕರಸ್ಥರು ಇವು ಗಾಂಗ ಸಾಲಿ ಕಲ್ತಿದ್ದು ಸಿಗಂಗಿಲ್ಲ. ಮತ್ತು ಒಬ್ಬ ಅದಾನ ಈಗ ಅಂದೆ ಅಂದ್ರೆ ನಾಳೆ ವಾಲ್ಗ ಊದಿಸಿಬಿಡ್ತೀನಿ. ನಮ್ಮ ಕೈಯಿಂದ ಐತದು ಒಬ್ಬ ನಮಗ. ಆದ್ರೆ ಸಾಲಿ 10ನೇ ಟೊಟೊ ಕಲ್ತಾನ. ಆದ್ರೆ ಜಗ್ಗಿಸಿರು ಬಂತರು. ಅದೇನು ತಿನ್ನಾಕ ಬರ ಇಲ್ಲ, ಉಡಾಕ ಬರ ಇಲ್ಲ ನೋಡಿವ. ಬೆಳ್ಳಿ ತಾಟ್ನ್ಯಾಗ ಊಟ ಮಾಡ್ತಾರ. ಹಂಗದೇ ಐತಿ ಮಾಡ್ತಾನ. ನೀವು ಅಂದೆ ಅಂದ್ರೆ ನಾಳೆ ಕರೆಸ್ತು ನೋಡು. ತಗೋರಿ ಚುಮ್ಮರಿ ಹಾಕೊಂಬಂದಿನಿ ನೋಡ್ರಿ. ನಾವಲ್ಲಿ ಬಿಡು ಪಾರಿ. ಮೊದ್ಲಕ ಗಂಟ್ಲ ಗುಸು ಗುಸು ಅಂತೈತಿ. ಮೊನ್ನೆ ಡಾಕ್ಟರ್ ಬ್ಯಾಡ ಅಂದಾನ. ಬ್ಯಾಡ ಬಿಡು, ನಾವಲ್ಲೇ ತಗೊಂಡು ಹೋಗ್ಬಿಡಿದನ. ಇಲ್ಲ 1-2 ಕಾಳ ಬಾಯಿ ಹಾಕೋಬೇಕಿಲ್ಲ. ಬ್ಯಾಡ ಬಿಡುವ, ನನಗೆ ಯಾಕ ಬ್ಯಾಡ ಅನ್ಸಕತ್ತ. ತೊಗೊಂಡ್ಬಿಡು. ಮನೆಯಾಗಿದ್ರೆ ಮಲ್ಲಗೆ ಹಾಕಿ ಕೊಟ್ಬಿಡು. ಜನ ಬೇಸ್ ಮಾಡಿ ನೋಡು. ಅದೆಲ್ಲ ಒಂದೀಟು ಉಪ್ಪು ಮುಂದಾಗೈತಿ. ಒಂಚೂರು ಸಕ್ಕರೆ ಉದುರಿಸ್ಬೇಕಿತ್ತು. ಸಕ್ಕರೆ ಪುಡಿ ಉದುರಿಸಿದ್ರೆ ಬೇಸೆ. ಆದ್ರೂ ನನ್ನ ಸೊಸೆ ಅಷ್ಟು ನಿನ್ನ ಸೊಸೆ ಚಲೋ ಮಾಡಂಗಿಲ್ಲ ಗಂಗವ್ವ. ನನ್ನ ಸೊಸೆ ಅಷ್ಟು ಮಸ್ತ್ ಮಾಡ್ತಾ ಅಡ್ಗಿನ. ಈ ಮುದೋಡಿ ಗಣ ಬಡಿವಾರ ಬಸ್ಲಿಂಗದ ಸುಮ್ಮನೆ ನಮ್ಮ ಹತ್ತಿದಾಳಂತೆ ಸುಮ್ಮನೆ ಬಿಟ್ಟೇನಿ. ಇಲ್ಲ ಅಂದ್ರೆ ಹೇಳ್ತಿದ್ದೆ ನೀನು ವ್ಯವಸ್ಥಾನ. ಅದ್ಯಾಕ ನನ್ನ ಸೊಸಿನ ಚಲೋ ಮಾಡ್ತಾಳವ. ಅಡಿಗೆ ಪಡಿಗೆ ಆಯ್ತು ಎತ್ತಿದ ಕೈ ಊರಾಗ ಮಂದಿ ಇವು ಉಂಡಿಗೆ ಆಣ ಪಾನ ಹಾಕಿಸ್ಕೊಳಕ್ ನಮ್ಮ ಪಾರಿನ ಕರೀತಾರ. ಆಕಿದು ಇದ್ರಾಗ ಶ್ರಾವಣ ಮಾಸದಾಗ ಪಂಚಮಿ ಹಬ್ಬ ಅಂತಂದ್ರೆ ಕೈನ ಪುರ್ಸತ್ತಿರಂಗಿಲ್ಲ. ನಮ್ಮ ಮನಿದ ಉಂಡಿ ಮಾಡಾಕ ಆಕಿ ಪುರ್ಸತ್ತಿರಂಗಿಲ್ಲ. ಅಷ್ಟು ಮಂದಿ ಮನಿಗೆ ಪಾಳೆ ಹಚ್ಚಿರ್ತಾರ ಉಂಡಿ ಕಟ್ಸಾಕ. ಇನ್ನು ಬರ್ಲಿಯಾ ನಾನು? ಸರಿ ಹೋಗ್ಬಾ. ಹಂಗ್ಯಾವರ ಒಂದಿಟ್ಟು ಕಲ್ತಿದ್ದು ಇದು ಅಂದ್ರೆ ಒಂದಿಟ್ಟ ನೋಡ. ಹಾಲಲ್ಲಿ ಅಲ್ಲಿದ್ದು ಇಲ್ಲಿ ಬಂದೀನಿ. ತೀರ ಕೈಯಾಗ ಒಂದು ಜಂಪರ್ ಪೀಸ್ ಕೊಟ್ಟು ಕಳ್ಸಾಕ್ ಬರಂಗಿಲ್ಲನ. ಹೇಳಲಿ ಮೊದ್ಲಿನ ಜಿಪ್ಪನ್ ತನ ನೀ ಬಿಟ್ಟೇ ಇಲ್ಲ. ಒಂದು ಜಂಪರ್ ಪೀಸಿನ ಆಸೆಕ್ ಬಂದತಿ. ಅಲ್ಲೇನೋ ಮಾಡಿ ಹಾಕಿರಕ್ಕಿಲ್ಲ, ಅದು ಕೂಡ್ ಬಂದ. ಅವೆಲ್ಲ ಜಂಪರ್ ಪೀಸ್ ಕೊಡ್ಬೇಕು ಅನ್ನೋದು ಇತ್ತು. ಆದ್ರೆ ನೀ ತೊಡುವಂತಾವಿಲ್ಲ. ನೀನು ಮೊದ್ಲೇಕ ಮಸ್ತ್ ಅನ್ನೋ ತೊಡಾಕೆ ಸುಮ್ಮನೆ ನಾವು ಚಲೋ ಇಲ್ಲ. ಅದಕ್ಕೆ ನಾನು ನಮ್ಮ ಸೊಸಿಗೆ ಹೇಳಿಲ್ಲ. ಮತ್ತೆ ಇನ್ನೊಂದ್ಸತಿ ಬಂದಿರ್ತೀಯಲ್ಲ ಚಲೋ ಸೀರೆನ ಉಡಿಸ್ತೀನಂತ. ಈಗ ಹೋಗ್ಬಾ. ಹುಚ್ಚೆ ಮೀನೇ ಹಿಡಿಯಕಿ ಗಂಗಿ. ಸರಿ ಬರ್ತೀನಿ. ಯವ್ವ ನಾ ಒಂದಿಟ್ಟು ಹೊಲಕ್ಕೆ ಹೋಗ್ಬರ್ತೀನಿ ಬೇ. ರೀ ಹೊಲಕ್ಕೆ ಹೊಂಟ್ರಿ ನೀವು? ದೋಣಿಗೆ ನೀರು ಬಿಡ್ಬೇಕು. ಇವು ದನಕರಿಗೆ ನೀರು ಇಲ್ಲಂಗಾಗತ್ತ. ಈಗ ಇವು ಶ್ರಾವಣ ಮಾಸ ಚಲೋ ಆಯ್ತಂತೇಳಿ ಇದ್ದು ಬಂದು ಹೆಂಗಸೂರು ಒಟ್ಟೂರು ಬಂದು ನಮ್ಮ ಹೊಲದಾಗ ಹಾಸಿ ತೊಳ್ಯಾಕೆ ನಿಂತು ಬಿಡ್ತಾರ. ತುಂಬಿ ಸಿಟ್ಟು ಬಂದಿರ್ತೀನಿ. ಹೌದೇವು ಒಟ್ಟವು ಹಾಳೆ ಹೋಗೋರೊಳಗೆ ಖಾಲಿನ ಮಾಡಿರ್ತಾರ. ಸಂಜೆ ಮುಂದೆ ದನಕರಿಗೆ ನೀರು ಕುಡಿಯಾಕ ನೀರು ಇರಂಗಿಲ್ಲ. ಅದಕ್ಕೆ ಹೋಗಿ ತುಂಬಿಸ್ತೀನಿ. ನೋಡ್ರಿ ಇವ್ನು ಕೌದಿ ತಗೊಂಡು ನೀರಾಗ ಹಾಕೋನು. ಶ್ರಾವಣ ಚಲೋ ಆಯ್ತು. ನಾಳಿಲ್ಲ ನಾಡ್ದ.
ಹೋಗೋ ಮಂಜಾಳ ಹೋಗ, ಇವೆಲ್ಲ ನಮ್ಮನ್ನ ಈಗಂಗಿಲ್ಲ. ಇವು ಏನಿರ್ತಾವ ನೀನ ಮಾಡ್ಕೊ. ಈಗ ಒಂದು ತಿಂಗಳದ ಹಿಂದೆ ಅಧಿಕ ಮಾಸ ಚಲೋ ಆತ್ರಿ. ಅಧಿಕ ಮಾಸದಾಗ ಪೂಜೆ ಮಾಡ್ಬೇಕಂತೇಳಿ ಕೌದಿ ನೀರ ಹಾಕಿದ್ದೆ. ಅಲ್ಲಿ ಮತ್ತೆ ಇನ್ನೂ ಒಂದು ತಿಂಗಳಾಗಿಲ್ಲ, ಮತ್ತೆ ಕೌದಿ ನೀರ ಹಾಕಕ್ಕೆ ಹಚ್ಚಿದ್ದೆ ಅಲ್ಲಿ. ನನಗಂಕರು ಬಿಲ್ಕುಲ್ ಆಗಂಗಿಲ್ಲ. ನಾನಂಕರು ಈ ಕೌದಿ ನೀರಾಗ ಹಾಕಂಗಿಲ್ಲ. ಅವನವನು ಹೊಲು ಹೆಟ್ಟಿರ್ತಾವ. ಶ್ರಾವಣ ಮಾಸದಾಗ ಹೋಗ್ಕೊಂಬರ್ಬೇಕು, ಅಧಿಕ ಮಾಸದಾಗ ಹೋಗ್ಕೊಂಬರ್ಬೇಕು. ಮತ್ತೆ ಯಾವುದದು ಈಗ ಮತ್ತೆ ಗಾಯಿ ಕಾಲಾಗ ಐತಿ ಯಾವುದೋ ಗಣಪತಿ ಹಬ್ಬಕ್ಕೆ ಮತ್ತೆ ನೀರ ಹಾಕ್ಬೇಕು ಇವು ಕೌದಿನ. ಮತ್ತು ಗಣಪತಿ ಹಬ್ಬ ಮುಗಿದ ತಕ್ಷಣ ಮತ್ತೆ ಯಾವುದಪ್ಪ ಇದು ಬರ್ತೈತೆ, ಅದು ಏನದು ದಸರಾ ಮುಗಿದು ಇನ್ನೂ ಒಂದು ತಿಂಗಳಾಗಿರಂಗಿಲ್ಲ, ಆಲೆ ದೀಪಾವಳಿ. ಆ ದೀಪಾವಳಿ ಆಗಿಂದ ಮತ್ತೆ ಇನ್ನೊಂದು ಹಬ್ಬ ಬರ್ತೈತಿ. ಅವನವನ ಬರೀ ಕೌದಿ ಒಗದು ಸಾಕಾಗಿ ಹೋಗುತ್ತೆ. ಹೊಲು ಹೆಟ್ಟು ಕೌದಿ ಹೆಣಬಾರ ಹೊತ್ತು ನಮ್ಮನ್ನ ಸಾಯಿ ಹೊಡೆದಿ ಹೊಟ್ಯಾಗ ಗಂಟು ಹೇಳ್ತಾವಲೆ. ಈ ಕೌದಿ ತೊಳೆದು ಹಾಕೋದ್ರೊಳಗೆ ನನಗಂಕರು ಆಗಂಗಿಲ್ಲ. ಅವೇನು ತೂಸ ಕೌದಿ ಹೊಲಿಸಿತಿ? ಅವು ಎದಕ್ಕೆ ಬೇಕಾಗಿದ್ದು? ಬಡ ಅವು ಬನಶಂಕರಿ ಜಾತ್ರೆ ತೊಗೊಂಡಿದ್ದು ಜಮಖಾನ ಹಾಸ್ಕೊಂಡು ಬೀಳೋದು ಬಿಟ್ಟು ಗಾಯಿ ಕೌದಿ ಹೆಟ್ಟು ಕೌದಿ ಹೊಲಿಸಿ ಬಿಡ್ತೀರಿ. ಇವನು ಮಣಿ ತುಂಬ ಮಡಿಚಿ ಒಗೆದು ಬಿಡ್ತೀರಿ. ಇವನ್ನ ಒಗ್ಯಾಕ ಕಷ್ಟ, ಹರ್ವಾಕ ಕಷ್ಟ. 3-4 ದಿನ ಬೇಕು ಇವನ್ನ ಒಣಗಾಕ. ಈ ಕೌದಿ ಹೊಲಿಸ್ದವ್ರು ಯಾರು? ನಾನಂಕರು ಅಲ್ಲ, ಅತ್ತೆಯಾರು ಹೊಲಿಸಿರ್ತಾರ. ಅತ್ತೆಯಾರನ್ನ ಕೇಳ್ರಿ. ಇನ್ನ ಕೌದಿ ಹಾಸ್ಕೊಂಡ್ ಮಕ್ಕೊಳೋದು ಯಾರು? ನೀವ ಅಲ್ಲ. ಮಂಚದ ಮ್ಯಾಗ ಗಾದಿ ಇರ್ತೈತಿ, ಗಾದಿ ಮ್ಯಾಗ ಬೆಡ್ಶೀಟ್ ಇರ್ತೈತಿ. ಆ ಬೆಡ್ಶೀಟಿನ ಮ್ಯಾಗ ಕೌದಿ ಹಾಸ್ಕೊಂಡ್ ಮಕ್ಕೊಂತೀರಿ, ಕೌದಿ ಹೊತ್ಕೊಂಡ್ ಬಿದ್ಕೊಂತೀರಿ. ಮತ್ತ ಇವನು ಒಗದ್ ಹಾಕಕ್ವಲ್ರನ? ನನಗೆ ಆಗಂಗಿಲ್ಲ ನೋಡ್ಲಿ, ನೀನ ಒಕ್ಕೊಂಬ. ನನಗಂಕರು ಬಿಲ್ಕುಲ್ ಆಗಂಗಿಲ್ಲ. ಮನೆಯನ್ನು ಹಾಕಿ ಅಷ್ಟು ನಾನು ನೀರ ಹಾಕಿನಿ. ಇವತ್ತ ನಾನು ಮನೆ ಎಲ್ಲ ಧೂಳು ಸಹ ಹೊಡ್ಕೊಂಡು ಬಾಂಡೆ ಎಲ್ಲ ತಿಕ್ಕಿಡ್ಬೇಕು. ನನಗಾಗಂಗಿಲ್ಲ. ಇವತ್ತು ಹೋಗ್ರಿ, ಇವನು ಕೌದಿ ನೀವ ಒಕ್ಕೊಂಬರ್ಬೇಕು. ಓರಿ ಪಟ ಮ್ಯಾಗ ಇಟ್ಕೊಂಡು ಹೋಗ್ಕಿರೋ, ಏನು ಕಾರ್ನ ಡಿಕ್ಕೆ ಹಾಕೊಂಡು ಹೋಗ್ಕಿರೋ. ಅವು 3-4 ಕೌದಿ ಅಲ್ಲೇ ಅದಾವು. ಅವ್ನು ತೊಗೊಂಡು ಹೋಗಿ ಅವನ್ನ ಒಗದು ಅಲ್ಲೇ ಹೊಲ್ದಾಗ ಹರ್ವಾಕ್ರಿ. ನಾನಂಕರು ಒಗಿಯಂಗಿಲ್ಲ. ನನಗೂ ಆಗಂಗಿಲ್ಲ, ನಾನು ಹೋಗಿಯಂಗಿಲ್ಲ. ಪಾರಿ ಹೋಲ್ ಬಿಡ, ಅದಕ್ಕೆ ನೀಗಂಗಿಲ್ಲ. ನೀವೇನು ನೀಗಂಗಿಲ್ಲ ಅಂತ ಹೇಳ್ತೀರಿ? ಕೌದಿ ನಿಮಗ ನಿಮ್ಮ ಮಗಗೆ ಬೇಕು ಹಾಸತ್ಕೊಂಡ್ ಮಕ್ಕೊನಾಕ. ಇವನ್ನ ಮತ್ತ ಶ್ರಾವಣ ಮಾಸದಾಗ ಒಗದ್ ಹಾಕ್ಲಿಕ್ಕಂದ್ರ ಅಯ್ಯ ಹಬ್ಬ ಹಾರಿ ಬಿದ್ದಿನಿದ ಹಾಕಿ ಒಗದ್ ಹಾಕಂಗಿಲ್ಲ ಅಂತ ಮತ್ತೆ ನನಗ ಮಾತಾಡ್ತೀರಿ ನೀವು. ನನಗೊಬ್ಬಕಿಗೆ ನಿಲ್ತಾನೆ ಇಟ್ಟೆಲ್ಲ. ನಿಮ್ಮ ಮಗಗೆ ಹೇಳ್ರಿ, ಅವ್ರು ಒಟ್ಟು ಮಾಡ್ಲಿ. ಯಾಕ ಬಾಳ ಗರಂ ಆಗ್ಯ ಈಗ ಆಕಿ ಪರವಾಗಿ ಮಾತಾಡ್ಲಿಕ್ಕಂದ್ರ ಮತ್ತಿದ ಕೆಲ್ಸ ಕೆಡ್ತತಿ. ಅಲ್ಲ ಒಗದ್ ಬರೋ ಪಾಪ, ಅದು ಎಷ್ಟಂತ ದಗದ ಮಾಡ್ಬೇಕು. ಬಿಲ್ಕುಲ್ ಆಗಂಗಿಲ್ಲ ಬೇಯವ್ವ, ನನಗಂಕರು ಆಗಂಗಿಲ್ಲ. ನನಗೂ ಆಗಂಗಿಲ್ಲ ನೋಡು. ಅಯ್ಯ ಒಕ್ಕೊಂಬಾರಯ್ಯಪ್ಪ, ಶ್ರಾವಣ ಮಾಸ ಮಡಿ ಉಡಿ ಮಾಡ್ಬೇಕು ಈ ತಿಂಗಳದಾಗ. ಹೋಗು. ಆಗಂಗಿಲ್ಲ ಬೇಯವ್ವ. ಈ ಕೌದಿ ಒಗಿದ್ನಿ ಅಂದ್ರ ನೋಡಿಲ್ಲ, ಪಟ್ಯಾನ ಗಂಟು ಸರದ್ ಬಿಡ್ತತಿ. ಮೊನ್ನೆ ಆಲ ಹಬ್ಬಕ್ಕ ಕೌದಿ ಒಗದು ಅವನವನ 1 ತಿಂಗಳು ಬೇಕಾತು. ಹೊಟ್ಟಿ ಆ ನಮ್ಮನು ಶೇತ್ತಿನಂದು. ಈಗಂಕರು ನನಗೆ ಒಗ್ಯಕ್ ಆಗಂಗಿಲ್ಲ. ಈಗ ಲಾಸ್ಟ್ ಕೇಳ್ತೀನಿ, ಕೌದಿ ಹೋಗಿತೀರಾ ಏನಿಲ್ಲ? ಒಗಿಲಿಕ್ಕಂದ್ರೆ ಏನ್ ಮಾಡ್ತೀವಿ? ಈ ಕೌದಿ ಒಳಗೆ ನಿಮ್ಮನ್ನ ಸುತ್ತಿ ಹೊರಗೆ ಒಗದು ಬಂದ್ಬಿಡ್ತೀನಿ. ಎಂತ ಗತಿ ಬಂತೋ ಮಲ್ಲಪ್ಪ ನಿನಗ. ಈ ಕೌದಿ ಒಗದ್ರ ನನಗ ಒಂದು ರೊಟ್ಟಿ ಹಾಕ, ಇಲ್ಲ ಅಂದ್ರೆ ನಾನೇನು ರೊಟ್ಟಿನ ಹಾಕಂಗಿಲ್ಲ. ಇಲ್ಲ ಅಂದ್ರೆ ಮಾತ್ನ್ಯಾಗ ಅರಿಬಿ ನೀರಾಗ ತೂಸಿ ಹೆಂಗೆ ಟಪ ಬಡಿತಾರಲ್ಲ, ಹಂಗೆ ಮಾತ್ನ್ಯಾಗ ನನ್ನ ಹಾಕ್ಯಾಕೊಂದು ದಪ ಮಾತ್ನ್ಯಾಗ ಕಟ್ಟಿತಾಳ್ರಿ ನನ್ನ ಹೆಂಡ್ತಿ. ನಿಮ್ಮ ಮನ್ಯಾಗ